ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಒಂದು ಸುದ್ದಿಯನ್ನು ಪ್ರಕಟ ಮಾಡಿದರು ಹಿರಿಯರಿಗಾಗಿ ಮತ್ತು ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಿದರು. ಕಳೆದ ಬಜೆಟ್ನಲ್ಲಿ ಓಲ್ಡ್ ಏಜ್ ಕ್ಲಬ್ಗೆ ಅನುಮೋದನೆ ನೀಡಲಾಗಿದೆ. ಅಂದರೆ ವಯಸ್ಸಾದವರಿಗೆ ಒಂದು ಕ್ಲಬ್ ಅಪ್ಪ ಆದಷ್ಟು ಶೀಘ್ರ ಅವು ಆರಂಭವಾಗಲಿವೆ. ಹಿರಿಯ ನಾಗರಿಕರಿಗಾಗಿ ಎಲ್ಲ ಸೌಲಭ್ಯ ಕಲ್ಪಿಸಲಾಗುವುದು. ನಿಜವಾಗಿಯೂ ಇದು ಬೇಕಾ ಹಿರಿಯರಿಗಾಗಿ ಒಂದು ಕ್ಲಬ್ಬು ಅಂತ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಹೌದಪ್ಪ ಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಭಾಳಷ್ಟು ಜನ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸಲ್ಲಿ ಪಾಪ ಅವರು ಜೀವನ ಪರ್ಯಂತ ಮುದುಕರಾಗಿ ಬದುಕುವಂಥ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಬಡತನ, ನೋವು, ಸಂಕಟ, ಅವರು 60ರವರೆಗೆ ಬದುಕೋದು ಕಷ್ಟ. ಅಂಥ ಪರಿಸ್ಥಿತಿ ದೇಶದಲ್ಲಿ ಅದ, ಅದು ಸುಳ್ಳೇನಲ್ಲ. ಮತ್ತು ಅದರಲ್ಲೂ ಒಂದು ಸಾರಾಯಿ ಒಂದು ಹಚ್ಚಿಬಿಟ್ಟಿದ್ದಾರೆ ನಮ್ಮ ಆಡಳಿತ ಮಾಡುತ್ತಿರುವ ಎಲ್ಲ ಸರ್ಕಾರಗಳು. ಜೊತೆಗೆ ತಂಬಾಕು, ಸಿಗರೇಟು ಕೊಟ್ಟ ಮೇಲೆ ಅದು ಕ್ಯಾನ್ಸರ್ ಬರ್ತದೆ ರೀತಿ ನಿಬ್ಬೇಡ ಮೇಲೆ ಹಾಕಿರ್ತಾರೆ ಬೋರ್ಡ. ಹೀಗಾಗಿ 60 ವರ್ಷಂತ ಮುಟ್ಟೋದು ಭಾಳ ಕಷ್ಟ. ಎಲ್ಲೋ ಒಂದಿಷ್ಟು ಕೆಲವು ಜನ ಆರೋಗ್ಯಕ್ಕೆ ಗಮನ ಇಡುವಂಥವ್ರು, ಬದುಕನ್ನು ಸೂಕ್ಷ್ಮವಾಗಿ ನೋಡ್ಕೊಂಡ್ಬಂದಂಥವ್ರು, ಮತ್ತು ವಾಕು ಅದು ಇದು ಅಂತೇಳಿ ಶರೀರವನ್ನು ಆರೋಗ್ಯದ ಲಕ್ಷ ಇಟ್ಟವರು ಅಂಥವ್ರು ಸ್ವಲ್ಪ 60 ತನಕ ತಾಳ್ತಾರೆ. 60 ತನಕ ತಾಳೋದು ಭಾಳ ಕಷ್ಟ. ಅದ್ರ ಮುಂದೆ ಇನ್ನೂ ಬದುಕು ಇನ್ನೂ ಕಷ್ಟ, ಬೋನಸ್ ಇದ್ದಂಗೆಲ್ಲ. ಇಂಥ ಜನರಿಗೆ ಇವತ್ತೇನೋ ಒಂದಿಷ್ಟು ಅದು ಮಿಡಲ್ ಕ್ಲಾಸು, ಲೋವರ್ ಕ್ಲಾಸು, ಮಿಡಲ್ ಕ್ಲಾಸಿಗೆ ಒಂದು ಹೆಲ್ಪ್ ಆಗುವಂಥದ್ದು ಬೇಡ. ಹೈಯರ್ ಕ್ಲಾಸ್ ಮುಂದೆ ಬರ್ಬೋದಿಲ್ಲ ಅಂತಲ್ಲ. ಆದರೆ ಇಲ್ಲಿ ಏನದಪ್ಪ ಅಂದ್ರೆ ಮುದುಕರಲ್ಲೇ ಇದು 60 ವರ್ಷದ ಮುದುಕನ ಏನು ಪ್ರಶ್ನೆ ಇಲ್ಲ. ಈಗ ನಾವು ಹರಿದವ್ರು ಅಂದ್ರೆ ನಾವೇನು ಹರಿದವ್ರು ಆಗೋದಿಲ್ಲ, ಮುದುಕರನ್ನ ಈ ವಯಸ್ಸಿನಲ್ಲೇ ವಿಶೇಷವಾಗಿ ಮಕ್ಕಳು ನಮ್ಮನ್ನು ಕಾಳಜಿ ಮಾಡಬೇಕು, ನಮ್ಮನ್ನು ನೋಡಬೇಕು, ನಮ್ಮ ಜೋಪಾನ ಮಾಡಬೇಕು, ನಮ್ಮನ್ನು ಕರಿಬೇಕು ಅಂತ ನಮ್ಮೆಲ್ಲರೂ ಭಾಳ ಭಾವನೆ ಇರ್ತದೆ. ಹೀಗೆ ಅಂಥ ಪ್ರಸಂಗದಲ್ಲೇ ಒಂದಿಷ್ಟು ಏನೋ ಕೆಲವು ಎಲ್ಲ ಕುಟುಂಬಗಳಲ್ಲಿ ಅಂತ ಹೇಳೋದಿಲ್ಲ, ಆದರೆ ಮ್ಯಾಕ್ಸಿಮಮ್ ಕುಟುಂಬಗಳಲ್ಲೇ ವಯಸ್ಸಾದ ತಂದೆ ತಾಯಿಗಳನ್ನ ದೂರ ಸರಿಸುವಂಥ, ಅಂಥವ್ರು ದೂರ ಸರಿಸುವಂಥ, ದೂರಿಟ್ಟು ನೋಡುವಂಥ, ಎಂದೋ ಬಂದು ಹಾಯ್ ಹಲೋ ಹೇಳುವಂಥ ಜನರು ಭಾಳದಾರೆ. ಇಲ್ಲಿ ಭಾಳದಾರೆ, ಮ್ಯಾಕ್ಸಿಮಮ್ ಇದ್ದಾರೆ. ಇನ್ನೂ ಹಂಗೆ ನೋಡಿದ್ರೆ ಬಡ ಕುಟುಂಬಗಳಲ್ಲೇ ಮಾತ್ರ ಅಪ್ಪನ ನೋಡ್ತಾರಲ್ಲ, ಜಗಳ ತೆಗೀಲಿ, ಮಾಡಲಿ, ಬೈಲಿ, ಬಡತನದಲ್ಲೇ ಅಪ್ಪನ ಅವ್ರನ್ನ ಬಿಟ್ಟು ಕೊಡೋದಿಲ್ಲಪ್ಪ ಅನ್ನುವಂಥ ಜನ ಇದ್ದಾರೆ. ಆದರೆ ಅವ್ರಿಗೆ ಶಕ್ತಿ ಸಾಲ್ತಾ ಇರೋದಿಲ್ಲ ಸಾಕೋದಕ್ಕಾಗಿ. ಹೀಗಾಗಿ ಪಾಪ ವಯಸ್ಸಾದರೂ ದುಡಿಯುವಂಥ ಅನೇಕ ವಯಸ್ಸಾದವ್ರು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇವ್ರ ಬಗ್ಗೆ ಒಂದು ಕಾಳಜಿ ತೊಗೊಂಡಿದ್ದಾರಪ್ಪ. ಒಂದು ಕ್ಲಬ್ಬಲ್ಲಿ ಮಾಡ್ಲಿಕ್ಕೆ ಕೂತ ಕ್ಲಬ್ ಅಂದ್ರೆ ನಮ್ಮ ತಿರಾಗಿ ಏನೋ ಇಸ್ಪೆಟ್ ಆಡೋ ಜಾಗ, ಜ್ಯೂಸ್ ಆಡೋ ಜಾಗ, ಇದು ಸಾಮಾನ್ಯ ಎಲ್ಲರಿಗೂ ಕಲ್ಪನೆ. ಆದರೆ ಇಲ್ಲೇ ಚಹಾ ಕುಡಿಯೋದು, ಪೇಪರ್ ಓದೋದು, ಡಿಸ್ಕಷನ್ ಮಾಡೋದು ಅಂಥಕ್ಕೇನೋ ಒಂದು ಕ್ಲಬ್ಗೆ ಒಂದು ವರ್ಷಕ್ಕೆ 12 ಲಕ್ಷ ಇಟ್ಟಾರೋ ಇಟ್ಟಾರ ಅಂತ ಹೇಳ್ತಾರೆ ಮೇಡಮ್ ಅವರು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ನಿಧಾನಕ್ಕೆ 60 ಸಮಯ ಬರೆದಾಗ ಬರುವಂಗೆ ಬಂದಂಗೆ ಅವ್ರಿಗೂ ಈ ವಯಸ್ಸಿನ ಕಷ್ಟ ಸುಖ ಅನುಭವ ಬರ್ತಾಯಿದ್ದಾವಂಗೆ ಅಂತದ. ಮತ್ತು ಸಿದ್ದರಾಮಯ್ಯವ್ರಿಗೂ ಬಂದವಂತ ಅನಿಸ್ತದ. ಅಡ್ಡಿಲ್ಲ, ಒಳ್ಳೆಯ ವಿಚಾರಗಳು. ಯಾಕಂದ್ರೆ ವಯಸ್ಸಾದವ್ರನ್ನ ಮಾತಾಡ್ಸೋದು ಭಾಳ ಕಡಿಮೆ. ಯಾರಾದರೂ ಬೆಳಪ್ಪ ಮುದುಕ್ಕೆ ಹೋದಿರ್ತಾನೆ, ಏನು ಕೇಳಕ್ಕೆ ಹೋದ್ರೆ ಏನು ಹೇಳ್ತಾನೆ ಅಂತೇಳಿ ದೂರ ಓಡಿ ಹೋಗ್ತಿರ್ತಾರೆ ಎಲ್ಲರೂ. ಪ್ರೀತಿಯಿಂದ ಕರೆದ್ರೂ ಸಮೀಪ ಯಾರು ಬರೋದಿಲ್ಲ. ಇದಕ್ಕೆಲ್ಲ ಕಾರಣ ವಯಸ್ಸ, ಜೊತೆಗೆ ಗಂಭೀರವಾದಂಥ ಒಂದು ಅನಿಸಿಕೆ ಏನಪ್ಪ ಅಂದ್ರೆ ಅವ್ರ ಹತ್ರ ಹೋದ್ರೆ ನಮ್ಮನ್ನು ಏನು ಪ್ರಶ್ನೆ ಕೇಳಿದ್ರೆ, ಏನು ಮಾಡಿದ್ರು ಅನ್ನುವಂಥದ್ದು. ಇವು ಯಂಗ್ ಜನರಲ್ ಇದ್ದೇ ಇರ್ತದೆ. ಆ ಮಾತು ಬೇರೆ. ಇಂಥ ಒಂದು ಪ್ರಸಂಗದಲ್ಲೇ ಒಬ್ಬ ಏಕಾಂಗಿ ಆಗ್ತಾನೆ. ಮತ್ತು ಜೊತೆಗೆ ಇನ್ನೊಂದು ಇಲ್ಲಿ ನಾವು ಭಾಳ ನೆನಪಿಡ್ಬೇಕಾಗ್ತಾರೆ ಅವ್ರು ದಾಟಿದವರು. ನಮ್ಮ ಜೊತೆಗಾರ ಒಬ್ಬೊಬ್ಬರು ದಾಟಿ ಹೋಗ್ತಾ ಇರ್ತಾರೆ, ಒಬ್ಬೊಬ್ರು ದಾಟ್ತಾ ಇರ್ತಾರೆ. ಯಾವತ್ತು ಒಬ್ಬ ದೋಸ್ತ ಹೋಗ್ತಾನೆ, ಮರಸ್ ಮತ್ತೊಬ್ಬ ಹೋಗ್ತಾನೆ, ಒಂದು ಮತ್ತೊಬ್ಬ ಹೋಗ್ತಾನೆ. ಹಿಂಗೆ ನಾವು ಉಳಿದವ್ರನ್ನ ಒಂದು ಕಡೆ ಹೇಳ್ಕೊತಾನ. ನಮ್ಮ ದೊಡ್ಡ ಲೇಖಕ, ನಿಮಗೆ ಗೊತ್ತಿರ್ಬೋದು, ಪಂಜಾಬಿ ಲೇಖಕ ಏನಪ್ಪ ಅಂತಂದ್ರೆ ಖುಷ್ವಂತ್ ಸಿಂಗ್, ಮತ್ತಾರಲ್ಲ ಖುಷ್ವಂತ್ ಸಿಂಗ್ ಏನು ಹೇಳ್ತಾರಪ್ಪ ಅಂತಂದ್ರೆ ವಯಸ್ಸಾದವ್ರು ಬದುಕಬಾರದ್ರಿ ಅಂತ. ಈ ಮಾತು ಭಾಳ ನೋವಿನಿಂದ ಹೇಳಿದ್ದಾರೆ. ಯಾಕಂದ್ರೆ 90 ವರ್ಷ ಮೇಲ್ಪಟ್ಟು ಬದುಕಿದ್ರು ಅವರು. ಅವ್ರಿಗೂ ಎಲ್ಲ ಸೇದೋದು ಮಾಡೋದು ಒಳ್ಳೆ ಏನೇನೆಲ್ಲ ಚಟಗಳಿದ್ದಂಥ ವ್ಯಕ್ತಿ. ಆದರೂ ಒಳ್ಳೆ ಲೇಖಕ, ಯಾರಿಗೆ ಹಾನಿ ಮಾಡಿದಂಥವ್ರಲ್ಲ. ಅವ್ರಿಗೂ ವಯಸ್ಸಾದ್ಮೇಲೆ ಹೆಲ್ತಿಲ್ಲ, ಮಕ್ಕಳು ಯಾರೆಲ್ಲ ಒಬ್ಬಂಟಿ ಆದಾಗ ನಾವು ಯಾರಿಗಾಗಿ ಯಾಕೆ ಬದುಕಬೇಕು ಅಂತ ದೊಡ್ಡ ಪ್ರಶ್ನೆ ರೀ ಇದು. ನಾವೆಲ್ಲ ಹೇಳ್ಬೋದು, ಸಂಸ್ಕೃತ ರಾಯಬಾರಿ ರೀ, ನೀವು ಹೇಳ್ತೀರಿ ನಮ್ಮ ಜನಾಂಗಕ್ಕೆ ಒಳ್ಳೇದು ಕೊಡ್ರಿ, ಮತ್ತೇನೋ ಮಾಡಿರಿ, ಏನೇನು ಹೇಳಕ್ಕೆ ಕೊಡ್ತೀರಿ ದೊಡ್ಡ ದೊಡ್ಡ ಮಾತುಗಳನ್ನ. ಆದರೆ ಆ ವಯಸ್ಸಿನಲ್ಲಿ ದೊಡ್ಡ ಮಾತುಗಳಿಗಿಂತಲೂ ಚೆನ್ನಾಗಿ ನಮ್ಮನ್ನು ನಂಬಿದಂಥ ಪ್ರೀತಿ ಮಾಡೋದು ಜನ ಇದ್ರ ಒಳ್ಳೇದಪ್ಪ ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರ ಜೊತೆಗಾರ ಹೆಚ್ಚು ಕಡಿಮೆ 90 ವರ್ಷನ ಬದುಕಿದ್ರು ಖುಷ್ವಂತ್ ಸಿಂಗ್ ಅಂದ್ರೆ. ಅಷ್ಟರೊಳಗೆ ಅವರೆಲ್ಲ ದೋಸ್ತು ಹೆಂಡತಿ ಹಿಡ್ಕೊಂಡೆಲ್ಲ ಹೋಗಿಬಿಟ್ಟಿದ್ರು ಪಾಪ ಅವ್ರಿಗೆ. ಹೀಗಾಗಿ ಎದ್ರ ಕೂಡ್ರಾಗೆ ಬರೋಗಿಲ್ಲ, ಕುಂತ್ರೆ ಎಳ್ಳಿಗೆ ಬರೋದಿಲ್ಲ, ಮೊಣಕಾಲು ನೋವು ಅಂತ ಹೇಳ್ತಿರೋದು. ಎಲ್ಲೋ ಕೆಲವೊಬ್ರು ಮೊಣಕಾಲು ನೋವು ಇರೋದಿಲ್ಲ, ಭಾಳ ಜನ ಪಾಪ ಮೊಣಕಾಲು ಹಿಡಿದೇ ಬಿಡ್ತದೆ. ಮೊಣಕಾಲು, ಮೊಣಕೈಯೋ, ಮತ್ತೇನೋ
ಹೇಳು ಮುಂದೆ ತಿನ್ಕಾಡಿ ಹೇಳೋದು, ಕುಂಡ್ರು ಮುಂದೆ ತಿನ್ಕಾಡಿ ಕುಂಡ್ರೋದು, ಯಾರಿಗೆ ಯಾಕೆ ಬದುಕಬೇಕು ಅನ್ನುವಂಥದ್ದು ಇವೆಲ್ಲ ನೆನೆಸ್ಕೊಂಡಾಗ ಮುಪ್ಪಾವಸ್ಥೆ ಬರಬಾರದಪ್ಪ ಅನಿಸ್ತದೆ. ಕರೆ ಬರೋದಿಲ್ಲ ಅದು. ನಾವು ಬಾಲ್ಯಾವಸ್ಥೆ ಅನುಭವಿಸಿರ್ತೀವಿ, ಯೌವನಾವಸ್ಥೆ ಅನುಭವಿಸಿರ್ತೀವಿ, ಮುಪ್ಪಾವಸ್ಥೆ ಅನುಭವಿಸ್ಬೇಕು. ಭಾಳ ಜನ ಹೇಳ್ತಾರೆ ಮುಪ್ಪಾವಸ್ಥೆ ಬೇಡಪ್ಪ, ಅದು ಇರಬಾರ್ದು, ಒಮ್ಮೆಲೆ ಡೈರೆಕ್ಟ್ ಗೋ ಔಟ್ ಆಫ್ ದಿಸ್ ವರ್ಲ್ಡ್ ಅಂಥೇಳಿ ಭಾಳಷ್ಟು ಜನರು ಮಾತಾಡ್ತಾರೆ. ನಮಗೂ ಹಂಗೆ ಅನಿಸ್ತದೆ, ಹೌದಪ್ಪ ಸರಿ ಅಂತೇಳಿ. ಇಂಥ ಸಂದರ್ಭದಲ್ಲ ಒಂದಿಷ್ಟು ಈಗ 3 ಕಡೆಗಳಲ್ಲಿ ಬೆಳಗಾವಿ, ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲ ಈ ಒಂದು ಹಿರಿಯ ನಾಗರಿಕರ ಕ್ಲಬ್ಬನ್ನು ಮಾಡಿದಾರಂತ. ಅಂಥ ಒಂದು ಕ್ಲಬ್ ಬೆಳಗಾವಿಯಲ್ಲಿ ಮಾಡಿದ್ದಾರೆ, ಕುಮಾರಸ್ವಾಮಿ ಬಡಾವಣೆಯಲ್ಲೇ. ಆ ಹಿರಿಯ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘವನ್ನು ಹುಟ್ಟಾಕಿದ್ದಾರೆ. ಹಾಗೆ ಮೈಸೂರಲ್ಲಿ ಅದ ಮತ್ತು ಹುಬ್ಬಳ್ಳಿಯಲ್ಲೂ ಅದ ಶುರುವಾಗಿದ್ದಾವೆ. ಇನ್ನು ಎಲ್ಲ ಕಡೆ ಮಾಡ್ತಾರೋ ಅಂತ ಭರವಸೆ ಇಡೋಣ ನಾವು. ಯಾಕಂತಂದ್ರೆ ಎಲ್ಲ ಕಡೆ ಎಷ್ಟು ಆಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಆಡಳಿತಗಾರದ್ದು ಗೊತ್ತದ, ಇಲ್ಲಿವರೆಗೆ ಆಡಳಿತಗಾರದ್ದು ಇರ್ತಿರುವಂಥ ಸರ್ಕಾರಗಳು ತಮಗೆ ಎಷ್ಟು ನಿಗ್ತದ್ರು ಒಂದಿಷ್ಟು ಮಾಡಿ ಹೋಗ್ತಾರೆ. ನಂತರ ಬಂದವ್ರು ಮುಂದೆ ಕಂಟಿನ್ಯೂ ಆಗ್ತಾವೆ ಇಲ್ಲೋ ಗೊತ್ತಿಲ್ಲ. ಯಾಕಂತಂದ್ರೆ ತಮಗೊಂದೇನೋ ಅನ್ನಿಸ್ತದೆ ಮಾಡಿಬಿಡ್ತಾರೆ. ನಂತರ ಕಂಟಿನ್ಯೂಟಿ ಉಳಿಬೇಕಲ್ಲ, ಅದು ಭಾಳಷ್ಟು ಕಡೆ ಕಂಟಿನ್ಯೂಟಿಗಳು ಉಳಿಯುವಂಥದ್ದು ಭಾಳ ಕಡಿಮೆ ಇಂಥವೆಲ್ಲ ವರ್ಗಗಳು ಆದರೂ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಯ್ತು ಅಥವಾ ಸಿದ್ದರಾಮಯ್ಯ ಸರ್ಕಾರಕ್ಕಾಯ್ತು ಧನ್ಯವಾದ ಹೇಳೋ ಜೊತೆಗೆ ಇಂಥ ಕ್ಲಬ್ಗಳನ್ನು ನೀವು ಮಾಡಿದ್ದು ಒಳ್ಳೆಯದಾಯಿತು. ಆದರೆ ಇದಕ್ಕಿಂತಲೂ ಮುಖ್ಯವಾಗಿ ನೀವು ಮಾಡಬೇಕಾಗಿತ್ತು, ಈಗ ಏನು ನೀವು ಪೆನ್ಷನ್ 60 ಮೇಲೆ ಆದವ್ರಿಗೆ ಸರಿಯಾಗಿ ಮುಟ್ಸೋಂಥ ಕೆಲಸ ಮಾಡ್ತಾಯಿದ್ರಿ, ಇನ್ನೂ ಅಷ್ಟು ಮಾಡಿರಿ. ಇನ್ನೂ ಹುಡುಕಿ ಯಾರು ನೋಡಿರಿ. ಸರಳವಾಗಿ ಅವ್ರು 65 ಆಧಾರ್ ಕಾರ್ಡ್ ತಂದ್ರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಆ ಸವಲತ್ತು ಸಿಗುವಂಥ ವ್ಯವಸ್ಥೆ ಮಾಡಿ. ಎಷ್ಟೋ ಪಾಪ 60 ಆದವ್ರಿಗೆ ಇವು ಇದ್ದಿದ್ದು ಗೊತ್ತಿಲ್ಲ. ಭಾಳಷ್ಟು ಬಡ ಕುಟುಂಬಗಳಿಂದ ಬಂದಂಥ 60 ದಾಟಿದವ್ರಿಗೆ ಭಾಳಷ್ಟು ಗೊತ್ತಿಲ್ಲ. ಇವರಿಗೆಲ್ಲ ಇನ್ನು ಗೊತ್ತಾದ್ರೆ ತಾವು ಮಾಡ್ಕೊಂಡು ಗಪ್ ಕೂತ್ಬಿಟ್ಟಿರ್ತಾರೆ, ಯಾರಿಗಾರು ಹೇಳೋದಿಲ್ಲ. ಇದೊಂದು ಸ್ವಭಾವದ ಅವ್ರಿಗೆ ಗಪ್ ಅಂದ್ರೆ ಗೊತ್ತಲ್ಲ, ಸುಮ್ಮನಾಗಿ ಬಿಟ್ಬಿಡೋದು, ನಾವು ಅಷ್ಟೇ ಅನ್ಕೋತ ಹೋಗ್ಬಿಡುವಂಥ ಸ್ವಭಾವಗಳಿದ್ದಾವೆ. ಹೀಗಾಗಿ ಏನೋ ಒಂದು ಮಾಡಿದಿರಿ, ಇದೆಲ್ಲರಿಗೂ ಮುಟ್ಲಿ. ಮತ್ತು ನಾವು ಇವತ್ತು ಹೇಳುವಂಥದ್ದು ಕಾರಣ ಇಷ್ಟ. ಯಾರಾದರೂ ಒಬ್ಬ ಹಿರಿಯರು ನೋಡಿದ್ರಪ್ಪ, ಹೌದಪ್ಪ ಇಂಥದ್ದು ಕ್ಲಬ್ಗಳು ಮಾಡಿದ್ದಾರೆ, ಇಂಥಲ್ಲಿ ಮಾಡ್ತಾಯಿದ್ದಾರೆ, ಮಾಡೋರಿದ್ದಾರೆ ಅನ್ನುವಂಥ ವಿಷಯ ಗೊತ್ತಾಗಲಿ ಅಂತ. ಏನಾದರೂ ಆಗಲಿ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 60 ದಾಟಿದವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಮಾಡಿದ್ದಾರೆ. ಕುಂತು ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ. ತಮ್ಮವ್ರು ಯಾರಿದ್ದರು, ಯಾರಿಲ್ಲ, ಮಗ ಹೆಂಗೆ ನೋಡ್ತಾನೆ, ಮಗಳು ಹೆಂಗೆ ನೋಡ್ತಾಳೆ, ಸೊಸೆ ಹೆಂಗೆ ನೋಡ್ತಾಳೆ, ಮತ್ತೆ ಹೆಂಗೆ ನೋಡ್ತಾರೆ, ಇವೆಲ್ಲನೂ ಕೂತು ಮಾತಾಡೋದು. ಮತ್ತೇನಿರೋದು ಅಲ್ಲಿ ಹೋಗೋದು 60 ದಾಟಿದ ಮೇಲೆ ಮನೆಯ ಸುದ್ದಿಗಳೇ ಇರ್ತಾವೆ. ಸಾಹಿತ್ಯನೂ ಇರುತ್ತಾನೋ ಮನೆಯ ಸುದ್ದಿ ಮಾತಾಡೋದು, ಸಾಹಿತ್ಯನೂ ಮನೆಯ ಸುದ್ದಿನ ಮಾತಾಡೋದು. ಜಗದ ಸುದ್ದಿ ಬಂದ್ರೆ ಮತ್ತೇನೋ ಜಾತಿ ಮೇಲೋ ಧರ್ಮದ ಮೇಲೆ ಏನೋ ಮಾತಾಡೋದು. ಧರ್ಮದ ಮೇಲೆ ಇತ್ತಪ್ಪ ಅಂದರೆ ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡೋದು. ಜಾತಿ ಮೇಲೆ ನಮ್ಮ ಜಾತಿ ಹೆಚ್ಚು, ನಿಮ್ಮ ಜಾತಿ ಕಡಿಮೆ ಅನ್ನೋಂಥದ್ದು ಇರ್ಬೋದು. ಇವೆಲ್ಲ ಒಟ್ಟು ಗೊಂದಲಗಳಿಂದ ಕೂಡಿದಂತಹ ಈ 60 ಮೇಲ್ಪಟ್ಟ ಹರಿದವ್ರಂತಿರೋ, ಮುದುಕರಂತಿರೋ, ಅಥವಾ ಹಿಂದಿನ ನಿಲ್ಲಿಸ್ಕೋಬೋದು ಕುಳಿತಂಥ ಅತಿ ಮುದುಕರಂತೀರೋ ಅದು ನಿಮಗೆ ಬಿಟ್ಟಿದ್ದು. ಅದು ನೀವು ಏನಾದರೂ ಅನ್ರಿ. ಆದರೆ 60 ದಾಟಿದವ್ರಿಗೆ ಇದೊಂದು ಏನೋ ಕ್ಲಬ್ ಹಾಕಿಕೊಡುವಂಥದ್ದು ಮಾಡಿದ್ರೆ, ಈ ಕ್ಲಬ್ನೊಳಗೆ ಇಸ್ಪೇಟ್ ಒಂದು ಇಡದಿದ್ದರೆ ಒಳ್ಳೆಯದು. ಇಸ್ಪೇಟ ಮತ್ತು ಜ್ಯೂಸ್ ಆಡುವಂಥವು. ಯಾಕಂದರೆ ಮನುಕುಲದ ನಿಜವಾದ ವೈರಿಗಳು ಯಾರಪ್ಪ ಅಂದರೆ ಈ ಸಾರಾಯಿ ಮತ್ತು ಇದು ಜೊತೆಗೆ ಏನಪ್ಪ ಅಂತಂದ್ರೆ ತಂಬಾಕ, ಅದ್ರ ಜೊತೆ ಇದೊಂದು ಇಸ್ಪೇಟ್. ಇದರಿಂದಾಗಿ ಭಾಳಷ್ಟು ಕುಟುಂಬಗಳು ನಾಶ ಆಗಿದ್ದಾವೆ. ಭಾಳಷ್ಟು ಕುಟುಂಬಗಳು ಸಣ್ಣ ವಯಸ್ಸಾಗಿ ಪಾಪ ತಿಳಿದಿರೋದಿಲ್ಲ ಮಕ್ಕಳಿಗೆ. ಆ ವಯಸ್ಸಿನಾಗ ಏನೋ ಚಟಾಕಿ ಕಲಿತಾರೆ. 60 ಬರೋದ್ರಾಗ ಹರೋಹರ ಆಗಿರ್ತಾರೆ. 60 ಅಲ್ಲ 50ಕ್ಕೆ ಹರೋಹರ ಆಗ್ತಾರೆ. ಹಾಗಾಗಿ ಹಿಂದೂ ಮುಸ್ಲಿಂ ಒಂದು ಕಾಲ ಹಚ್ಕೊಂಡು ಕೊಡ್ತಾ ಇದ್ದಾರೆ ಇವತ್ತು. ಅದರಿಂದ ಪಾಪ 23-30 ವರ್ಷದ ಹುಡುಗರು ಸಣ್ಣಗೆ ಒಬ್ಬೊಬ್ಬರು ಆ ಜಗಳದಾಗ ಮತ್ತೆ ಕಾರಣಕ್ಕೂ ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಮೇಲೆ ಹೋಗ್ತಾ ಇದ್ದಾರೆ. ಆಗ ಸಹಜವಾಗಿ ಮುದುಕರಿದ್ದಂಥವ್ರು, ಆ ಮನೆಯ ಹಿರಿಯರಿದ್ದಂಥವ್ರು ಆ ಮನೆ ನಡೆಸುವಂಥ ಪ್ರಸಂಗ ಬಂದ ಒದ್ದಾಡು ಘಟನೆಗಳು ಸಾಕಷ್ಟು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲೇ 60 ಆಗುವವರೆಗೆ ಇರೋದು ಕಷ್ಟ. ಅದು ಬರಬಾರದಪ್ಪ ಅಂತ ಅನ್ನಿಸ್ತದ. ಬಟ್ ಬದುಕ ಇರೋ ತನಕ ಅದನ್ನು ಪ್ರೀತಿಸ್ಬೇಕಾಗ್ಯದ. ಸಾವಿನ ನಂತರ ಯಾರಿಗೆ ಏನದು ಗೊತ್ತದ್ರಿ. ಸತ್ತವ್ರಂತ ಹೋಗಿ ಮ್ಯಾಲೆ ಹೋಗಿ ನಮಗೆ ಲೆಟ್ರ್ ಬರೋದಿಲ್ಲ, ಫೋನು ಹಚ್ಚಿಲ್ಲ, ಮತ್ತು ಹೆಂಗೈತಿಪ್ಪ ಅಂತ ನಮ್ಮನ್ನು ಕೇಳಿಲ್ಲ. ಆದರೂ ನಾವು ಇನ್ನೊಂದು ಲೋಕ ಐತಿ, ಆ ಲೋಕದ ಸುಖದಿಂದ ಇರ್ತೀವಿ ಅನ್ನೋಂಥ ಒಂದು ಭಾವನೆಯಲ್ಲಿದ್ದೀವಲ್ಲ, ಅದು ಭಾಳ ಮಹತ್ವದ. ಯಾಕಂದ್ರೆ ಅದರಿಂದ ಅಟ್ಲೀಸ್ಟ್ ಸಾವಿನ ಭಯ ಕಡಿಮೆ ಆಗ್ತದೆ. ಇಂದ್ರಲೋಕ ಅದನೋ, ಚಂದ್ರಲೋಕ ಅದನೋ, ಸ್ವರ್ಗ ಅದನೋ, ನರಕ ಅದನೋ, ಯಾರಿಗೆ ಗೊತ್ತಿರಿ ಅದು. ಯಾರು ಇಲ್ಲಿವ್ರಿಗೆ ಹೇಳಿಲ್ಲ ನಮಗೆ. ನಿಮಗೆ ಇಲ್ಲಿ ಹೇಳ್ಯಾರ ಯಾರೇ ಆದರೂ ಕ್ಲಬ್ ಮಾಡಿದಾರೆ ಅಂತ ಹೇಳ್ರಿ ಅವ್ರಿಗೆ, ಕ್ಲಬ್ಗೆ ಬರ್ರಿ, ಶನಿ ಮಾಡೋಣ ನಾವು ನೀವು ಕೂಡ ಅಂತೇಳಿ ಅಂದ್ರೆ ಕೇಳಿದ್ರೆ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯದಂತ ಹೇಳಬೇಕಾಗ್ತದೆ. ಈ ದಿಸೆಯಲ್ಲಿ ಒಂದು ಒಳ್ಳೆಯ ಹೆಜ್ಜೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ್ದು. ಹಿರಿಯರ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಗಲಿ, ಇನ್ನೂ ಸ್ವಲ್ಪ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು.